ನಾನು ತುಂಬಾ ಸಲ ವಿಡಿಯೋಗಳು ನೋಡಿದೆ. ಸುಧೀರ್ ಕುಮಾರ್ ರೆಡ್ಡಿ ಅವ್ರದ್ದು ಏನೋ ವಿಡಿಯೋ ಬರ್ತಾ ಇರುತ್ತೆ, ಏನೋ ಆರ್ಟಿಕಲ್ ಬರ್ತಾ ಇರುತ್ತೆ. 10 ಬಂದ್ರೆ ಅದರಲ್ಲಿ 6 ಡ್ರಗ್ ವಿರುದ್ಧವಾಗಿ ಅಥವಾ ಡ್ರಗ್ ವಿಚಾರವಾಗಿ ಅಥವಾ ಡ್ರಗ್ ಸಪ್ಲೈಯರ್ಗಳನ್ನ ಹಿಡಿದ್ರು ಅನ್ನುವಂತ ವಿಚಾರವಾಗಿ ನ್ಯೂಸ್ಗಳು ಬರ್ತಾ ಇತ್ತು. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಒಬ್ಬ ಅಧಿಕಾರಿ ಸುಮ್ಮನೆ ಜನ ಇದ್ದಾರೆ, ಕೇಳೋರಿದ್ದಾರೆ, ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಅದನ್ನ ಕೃತಿಯಲ್ಲಿ, ಆಕ್ಷನ್ ಅಲ್ಲಿ ಅದನ್ನ ಬೆನ್ನು ಬಿಡದೆ ಅದರ ಹಿಂದೆ ಇದಾರೆ ಅಂತಂದ್ರೆ ನಾವೆಲ್ಲ ಜೋರಾಗಿ ಸುಧೀರ್ ಕುಮಾರ್ ರೆಡ್ಡಿ ಅವ್ರಿಗೊಂದು ಚಪ್ಪಾಳೆ ಕೊಡಬೇಕು. ಇದು ಅವ್ರ ವೇದಿಕೆಯಲ್ಲಿದ್ದಾರೆ, ಕಮಿಷನರ್ ಖುಷಿ ಆಗ್ಲಿ ಅಂತ ನಾನು ಚಪ್ಪಾಳೆ ಕೇಳೋದಲ್ಲ. ಬಿಕಾಸ್ ಇದು ನಮ್ಮ ಒಳ್ಳೆಯದಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಸೊ ಹಾಗಾಗಿ ಈ ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಪೊಲೀಸರು ಮಾಡ್ತಾರೆ, ಅದು ನಮ್ಮ ಭವಿಷ್ಯಕ್ಕೆ ಅವ್ರು ಕೊಡುವಂತಹ ಅತಿ ದೊಡ್ಡ ಕೊಡುಗೆ ಅಂತ ನಾನು ನಂಬ್ತೀನಿ. ಸೊ ಹಾಗಾಗಿ ನಮ್ಮ ಪರವಾಗಿ ಅವ್ರಿಗೆ ರಿಕ್ವೆಸ್ಟ್, ಈ ಕೆಲಸನ ಇನ್ನಷ್ಟು ವೇಗವಾಗಿ ಮುಂದುವರಿಸಿ. ನಂದೊಂದೇ ಆಸೆ, ಸುಧೀರ್ ಕುಮಾರ್ ರೆಡ್ಡಿ ಅವರು ಅಂದ್ರೆ ಪೊಲೀಸರು ಎಷ್ಟು ಸಮಯ ಎಲ್ಲಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅಟ್ ಲೀಸ್ಟ್ ಅವ್ರದ್ದೇನು ಗೋಲ್ ಇದೆ, ಡ್ರಗ್ ಮುಕ್ತ ಮಂಗಳೂರು ಆಗ್ಬೇಕು ಅಂತ. ಅದು 100% ಆಯ್ತು ಅಂತ ಅವ್ರಿಗೆ ಕನ್ಫರ್ಮ್ ಆಗೋ ದಿನದವರೆಗೆ ಆದ್ರೂ ಅವ್ರು ನಮ್ಮ ಮಂಗಳೂರಿನ ಕಮಿಷನರ್ ಆಗಿರ್ಲಿ ಅಂತ ನಾನು ಆಸೆ ಪಡ್ತೀನಿ. ಇನ್ನೊಂದೇನು ಅಂತಂದ್ರೆ ಅವ್ರ ಬಗ್ಗೆ ನನ್ಗೆ ತುಂಬಾ ಖುಷಿ ಏನು ಅಂದ್ರೆ, ನಾನು ಹಾಗೆ ನಾನು ಯಾವತ್ತು ಪೊಲೀಸರ ಹತ್ರ ಇನ್ಫ್ಲುಯೆನ್ಸ್ಗೆಲ್ಲ ಹೋಗೋದು ತುಂಬಾ ಅಲ್ಲ ಜಾಸ್ತಿ, ಆದ್ರೆ ನಾನು ಅವ್ರ ಬಗ್ಗೆ ತುಂಬಾ ಜನ ಹೇಳ್ತಾರೆ, ಅದು ಸತ್ಯ ಅಂತ ನನಗೆ ಫೀಲ್ ಆಯ್ತು. ಇನ್ಫ್ಲುಯೆನ್ಸ್ ಇಂದ ಅವ್ರ ಹತ್ರ ಹೋದ್ರೆ ಯಾವ ಕೆಲಸನೂ ಆಗೋದಿಲ್ವಂತೆ. ಇಲ್ಲ ಸ್ಟ್ರೇಟ್ ಆಗಿ ಸರ್ ನನ್ಗೆ ಇಂಥ ಒಂದು ಕಷ್ಟ ಇದೆ ಸರ್, ಹಿಂಗಿದೆ ಅಂದ್ರೆ ಟಕ್ ಅಂತ ಸೊಲ್ಯೂಷನ್ ಕೊಡ್ತಾರಂತೆ. ಅದಕ್ಕೊಂದು ಉದಾಹರಣೆ ಏನು ಅಂತಂದ್ರೆ, ನಮ್ಮ ಸಿನಿಮಾದ ರಿಲೇಟೆಡ್ ನಮ್ಗೊಂದು ಪ್ರಚಾರ ಮಾಡಬೇಕಾಗಿತ್ತು. ಅಂದ್ರೆ ತುಂಬಾ ಕಷ್ಟ ಆಯ್ತು, ಪರ್ಮಿಷನ್ ಎಲ್ಲ ಸಿಗ್ತಾ ಇರಲಿಲ್ಲ. ಅಂದ್ರೆ ಅದಷ್ಟು ಈಸಿ ಅಲ್ಲ. ನಾನು ಸರ್ ಹೇಳಿದೆ, ಸರ್ ನಾನು ಹಿಂಗ್ ಮಾಡ್ತಾ ಇರೋದು ಸರ್, ಯಾವುದೇ ರೀತಿಯಲ್ಲೂ ನಾವು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ಹೀಗೆ ಹೌದಾ, ಸೊ ನಮ್ಮ ರೂಲ್ ಪ್ರಕಾರ ಇದೆಲ್ಲ ಮಾಡಂಗಿಲ್ಲ, ಇದನ್ನ ಮಾಡೋದಾದ್ರೆ ಮಾಡಿ ಅಂತ ಒಂದು ಫೋನ್ ಕಾಲ್ ಅಲ್ಲಿ ನನಗೆ ಪರ್ಮಿಷನ್ ಕೊಟ್ಟರು. ಆವಾಗ ನನ್ಗೆ ಕನ್ಫರ್ಮ್ ಆಯ್ತು, ಇನ್ಫ್ಲುಯೆನ್ಸ್ ಇಲ್ದೇ ಇರುವಂತ ಒಬ್ಬ ಕಮಿಷನರ್ ಇದ್ರೆ ಅದು ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಅವರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಬಿಕಾಸ್ ಪೊಲೀಸರಂದ್ರೆ ನಮಗೆ ಭಯಕ್ಕಿಂತ ಜಾಸ್ತಿ ನಮಗೆ ಗೌರವ ಇರಬೇಕು. ಭಯ ಇರಬೇಕಾಗಿರೋ ಒಂದು ಯಾರಿಗೆ, ಕಳ್ಳರಿಗೆ ಅಥವಾ ಈ ತರ ಡ್ರಗ್ ಅಡಿಕ್ಟ್ಗಳು ಯಾರಿದ್ದಾರೆ ಅವ್ರಿಗೆ ಭಯ ಇರಬೇಕು. ಕ್ಲೀನ್ ಆಗಿರೋರ್ಗೆ ಭಯ ಏನಕ್ಕೆ, ಗೌರವ ಮಾತ್ರ ಇರಬೇಕು. ಆ ಗೌರವವನ್ನ ಪೊಲೀಸ್ ಇಲಾಖೆ ಮಂಗಳೂರಿನಲ್ಲಿ ಸಂಪಾದಿಸ್ತಾ ಇದೆ ಅನ್ನೋವಂಥದ್ದು ತುಂಬಾ ಖುಷಿಯ ವಿಚಾರ. ಸೊ ಅದಕ್ಕೊಂದು ಚಪ್ಪಾಳೆ ಕೊಡ್ಬೋದು ನೀವು, ಆಯ್ತಾ? ಥ್ಯಾಂಕ್ ಯು.